ದೆಹಲಿ ಭೇಟಿ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರಾ? ಪತ್ರಕರ್ತನ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರಿಸಿದ್ದು ಹೀಗೆ. ಮುನ್ನೂರಕ್ಕೂ ಹೆಚ್ಚು ಜನ ಅಕೌಂಟ್ ಹೇಳಿದ್ದಾರೆ. ಎಲ್ಲ ವರ್ಗದಲ್ಲೂ ಇದ್ದಾರೆ. ಎಲ್ಲ ವರ್ಗಕ್ಕೂ ಈ ಅಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸು ಇದ್ದಾರೆ. ಎಲ್ಲರೂ ದುಡ್ಡಿರೋರಲ್ಲ, ಯಾರು ದುಡ್ಡಿರೋರಲ್ಲ. ಕೆಲವು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ನೋಡೋಣ ಪಾರ್ಟಿ. ಯಾಕೆಂದರೆ ನಾವು ಮಲೆನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕ ಕೇಳ್ತಾರೆ, ಮುಂಬೈ ಕರ್ನಾಟಕ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಬೆಂಗಳೂರು ಕೇಳ್ತಾರೆ. ಎಲ್ಲ ಕಡೆಗೂ ಭಾಳ ಪ್ರಾಕ್ಟಿಕಲ್ವಾದಂಥ ಭವಿಷ್ಯ. ಅದು ಡೆಲ್ಲಿಯವ್ರು ಮಾಡ್ತಾರೆ. ಸರ್ ರಾತ್ರಿ ಪರಮೇಶ್ವರ್ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ ಸರ್. ಸಿಎಂ ಡಿಸಿಎಂ ಇಬ್ಬರೇ ತೀರ್ಮಾನ ಮಾಡಬಹುದು, ಮತ್ತೆ ಹಿರಿಯ ನಾಯಕರ ಅಭಿಪ್ರಾಯವನ್ನು ಕೂಡ ಕೇಳಬೇಕು ಅಂತ ಹೇಳಿದ್ದಾರೆ. ಖಂಡಿತ ಅವ್ರ ಮಾತು ಕೇಳ್ತಾರೆ ಸರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸರ್. ಬೇರೆ ಬೇರೆ ಆರೋಪಗಳು, ಅಂದ್ರೆ ಸಚಿವರ ಪಾತ್ರ ಇತ್ತು, ಹಣ ವರ್ಗಾವಣೆ ಆಗಿತ್ತು ಅಂತೆಲ್ಲ. 182 ಕೋಟಿ ಹಣ ವರ್ಗಾವಣೆ ಆಗಿದೆ. ನಾನು ಇವತ್ತು ಬೆಳಗ್ಗೆ ಪೇಪರ್ ಓದಿದ್ದೀನಿ. ಇನ್ನು ಫುಲ್ ಮಾಹಿತಿ ತೆಗೆದುಕೊಳ್ತೀವಿ. ಮಾಹಿತಿ ತೆಗೆದುಕೊಂಡು ನಾವು ಏನು ನಿಜಾಂಶ ಅಂತೇಳಿ ನೋಡಿ ಆಮೇಲೆ ಅದ್ರ ಬಗ್ಗೆ. ಸರ್, ದೆಹಲಿ ಭೇಟಿ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಏನಾದರೂ ಚರ್ಚೆ ಆಗುತ್ತಾ ಸರ್? ನಿಮ್ಮ ಹತ್ರ ಇರ್ಬೋದು ಮಾಹಿತಿ. ಅಲ್ಲ ಸರ್.